ಹಿಂದಿನ ಭಾಗದಲ್ಲಿ ಗೋಪಾಲ್ ಸ್ವಾಮಿ ಮತ್ತೆ ಶ್ರೀಮತಿ ತಮ್ಮ ಮರ್ಯಾದೆ ಗೌರವಕ್ಕಿಂತನೂ ಮಗಳ ಸುಖ ಸಂತೋಷನೇ ಮುಖ್ಯ ಅಂತ ಸುರಕ್ಷಾ ಇಷ್ಟಪಟ್ಟಿರೋ ಹುಡುಗ ಕೀರ್ತನ್ ಜೊತೆಗೆ ಮದುವೆ ಮಾಡಬೇಕು ಅಂತ ನಿರ್ಧಾರ ಮಾಡ್ತಾರೆ. ಅವ್ರು ನಿರ್ಧಾರ ಮಾಡಿರೋ ಹಾಗೇನೆ ಸಾವಿತ್ರಿ ಮತ್ತೆ ರಂಗಪ್ಪನ ಹತ್ರ ಬಂದು ಇರೋ ಎಲ್ಲಾ ವಿಷಯನೂ ಹೇಳ್ತಾರೆ. ಜೊತೆಗೆ ಈ ಮದುವೆಗೆ ನಮಗೆ ಸಂಪೂರ್ಣ ಒಪ್ಪಿಗೆ ಇದೆ ಅಂತಾನೂ ಹೇಳ್ತಾರೆ. ಈ ಮಾತನ್ನ ಕೇಳಿ ಕೀರ್ತನ್ ಫ್ಯಾಮಿಲಿಗೆ ಗರ ಬಡ್ದಾಗೆ ಆಗುತ್ತೆ. ಸುರಕ್ಷಾ ಪ್ರಪೋಸ್ ಮಾಡಿದಾಗ ರಿಜೆಕ್ಟ್ ಮಾಡಿರೋ ಕೀರ್ತನ್ ಇವಾಗ ಅವಳ ತಂದೆನೇ ಬಂದು ನನ್ನ ಮಗಳನ್ನ ಮದುವೆ ಆಗು ಅಂತ ಕೇಳ್ತಾ ಇದ್ದಾನೆ. ಇವಾಗ್ಲಾದ್ರೂ ಕೀರ್ತನ್ ಸುರಕ್ಷನ್ ಪ್ರೀತಿನ ಒಪ್ಕೋತಾನ? ಮುಂದೆ ಸ್ಟೋರಿ ಏನಾಗುತ್ತೆ ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ನೋಡೋಣ. ನೋಡೋದಕ್ಕಿಂತ ಮೊದಲು ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಅಯ್ಯೋ, ಇದೇನು ಯಜಮಾನ್ರೆ, ಇದೇನು ಮಾತು ಅಂತ ಆಡ್ತಿದ್ದೀರಾ ನೀವು? ಅಲ್ಲ, ನಿಮ್ಮ ಮಗಳನ್ನ ನನ್ನ ಮಗನಿಗೆ ಮದುವೆ ಮಾಡೋದಾ? ಅಯ್ಯೋ ಯಜಮಾನ್ರೆ, ಯಾಕೆ ಹೀಗೆ ಮಾತಾಡ್ತಿದ್ದೀರಾ? ಅರೆ ಯಾಕೋ ರಂಗ, ಯಾಕೆ ಹೀಗೆ ಮಾತಾಡ್ತಿದ್ಯಾ? ನನ್ನ ಮಗಳು ನಿನ್ನ ಮಗನ ಮನಸ್ಫೂರ್ತಿಯಾಗಿ ಇಷ್ಟಪಟ್ಟಿದ್ದಾಳೆ. ನನ್ನ ಮಗಳು ಇಷ್ಟನ ನಾನು ಹೇಗೆ ಬೇಡ ಅನ್ಲಿ ಹೇಳು? ನನಗೆ ನಿನ್ನ ಮಗನ ನನ್ನ ಮಗಳ ಜೊತೆ ಮದುವೆ ಮಾಡ್ಕೊಳ್ಳೋದಕ್ಕೆ ಸಂಪೂರ್ಣ ಒಪ್ಪಿಗೆ ಇದೆ ಕಣೋ. ಅಯ್ಯೋ ಸುಮ್ಮನೆ ಇರಿ ಯಜಮಾನ್ರೆ. ಅಲ್ಲ ಯಜಮಾನ್ರೆ, ನಾವೆಲ್ಲಿ ನೀವೆಲ್ಲಿ? ಏನೋ ಪಾಪ ನಿಮ್ಮ ಮಗಳಿಗೆ ತಿಳಿದೇನೆ ನನ್ನ ಮಗನ್ನ ಇಷ್ಟಪಟ್ಟಿದ್ದಾಳೆ. ನೀವು ಕೂತು ಬುದ್ಧಿ ಹೇಳೋದು ಬಿಟ್ಟು ನೀವು ಅವ್ರ ಮಾತನ್ನ ನಂಬ್ಕೊಂಡು ಇಲ್ಲಿವರೆಗೂ ಬಂದಿದ್ದೀರಲ್ಲ. ನೋಡಿ ಯಜಮಾನ್ರೆ, ಅವರು ನಿಮ್ಮ ಮನೇಲಿ ಮಹಾರಾಣಿ ಹಾಗೆ ಬೆಳೆದವರು. ನನ್ನ ಮಗ ಅವನು ಹೇಗೆ ಬೆಳೆದಿದ್ದಾನೆ, ನಮ್ಮ ಮನೆ ಪರಿಸ್ಥಿತಿ ಏನು ಎಲ್ಲಾನು ನಿಮಗೆ ಗೊತ್ತಿರೋದೆ. ಎಲ್ಲ ಗೊತ್ತಿದ್ದು ಗಿಣಿನ ಸಾಕಿ ಗಿಡಗಂಗೆ ಕೊಡ್ತಾರಾ? ನೋಡಿ, ನೀವು ಹೀಗೆಲ್ಲ ಮಾತಾಡಿ ನಮಗೆ ಮುಜುಗರ ಮಾಡಬೇಡಿ ಯಜಮಾನ್ರೆ. ಸಾವಿತ್ರಿ, ಯಾಕೆ ನೀನು ನಿನ್ನ ಗಂಡನ ಹಾಗೇನೆ ಮಾತಾಡ್ತಾ ಇದೀಯಾ? ನಮ್ಮ ಮಗಳನ್ನ ನಿನ್ನ ಮಗನಿಗೆ ಮದುವೆ ಮಾಡ್ಕೊಡೋದಕ್ಕೆ ನಮಗೆ ಯಾವ ಅಭ್ಯಂತರನೂ ಇಲ್ಲ. ನಿಮ್ಮ ಹತ್ರ ಆಸ್ತಿ ಮನೆ ಇಲ್ಲದೆ ಇದ್ರೆ ಏನಾಯ್ತು? ನಮ್ಗಿರೋಳು ಒಬ್ಳೆ ಮಗಳು. ಆ ಆಸ್ತಿಗೆ ಇವನೇ ತಾನೇ ಎಲ್ಲ ವಾರಿಸ್ತಾರ. ಹಾಗಿರುವಾಗ ನಾವ್ ಯಾಕೆ ಯೋಚನೆ ಮಾಡ್ಬೇಕು ಹೇಳು? ನೋಡು, ನನಗೆ ನನ್ನ ಮಗಳು ಸಂತೋಷನೇ ಮುಖ್ಯ. ಅವಳು ನಿನ್ನ ಮಗನ ಮನ್ಸಾರೆ ಪ್ರೀತಿ ಮಾಡ್ತಿದ್ದೀನಿ ಅಂತ ಅವಳೇ ಬಾಯ್ ಬಿಟ್ಟು ಹೇಳಿದಾಗ ನಾವು ಅವಳು ಇಷ್ಟದ ವಿರುದ್ಧವಾಗಿ ಏನಾದರೂ ಮಾಡಿದ್ರೆ ಆಮೇಲೆ ನಮ್ಮ ಮಗಳನ್ನ ನಮ್ಮಿಂದ ದೂರ ಮಾಡ್ಕೊಳ್ಬೇಕಾಗುತ್ತೆ. ಅದ್ರ ಬದಲು ಅವಳ ಇಷ್ಟಕ್ಕೆ ನಾವು ಸಮ್ಮತಿ ಕೊಟ್ಟು ಅವಳು ಇಷ್ಟಪಟ್ಟಿರೋ ಹುಡುಗನ ಜೊತೆ ಮದುವೆ ಮಾಡಿದ್ರೆ ಜೀವನ ಪೂರ್ತಿ ನಮ್ಮ ಕಣ್ಣೆದ್ರಿಗೆ ಸುಖವಾಗಿರ್ತಾಳೆ. ಅಷ್ಟೇ ತಾನೇ ನಮಗೂ ಬೇಕಾಗಿರೋದು. ಅದು ಹಾಗಲ್ಲ ಅಮ್ಮೋರೆ. ನಾವು ನಿಮ್ಮ ಕಾಲ್ ಕೆಳಗೆ ನೀವು ಹಾಕಿರೋ ಸಂಬಳ ತಗೊಂಡು ಕೆಲಸ ಮಾಡೋರು. ಹಾಗಿರುವಾಗ ನಿಮ್ಮ ಮಗಳಿಗೆ ನನ್ನ ಮಗನ ಮದುವೆ ಮಾಡಿಕೊಡೋದು ನನಗ್ಯಾಕೋ ಸರಿ ಕಾಣ್ತಾ ಇಲ್ಲ. ಎಲ್ಲರೂ ನಮ್ಮ ಬಗ್ಗೆನೂ ತಪ್ಪು ತಿಳ್ಕೊತಾರೆ, ನಿಮ್ಮ ಬಗ್ಗೆನೂ ತಪ್ಪು ತಿಳ್ಕೊಂಡು ನಿಮ್ಮ ಗೌರವ ಎಲ್ಲ ಹಾಳಾಗುತ್ತೆ. ಹಾಗಾಗಿ ರಂಗ, ಯಾಕೋ ಏನೇನೋ ಯೋಚನೆ ಮಾಡ್ತಿದ್ಯಾ? ನಾನು ನನ್ನ ಮಗಳನ್ನ ಕೊಡೋದಕ್ಕೆ ಒಪ್ಕೊಂಡಿದ್ದೀನಿ. ಊರು ಮನೆಯವ್ರ ಬಗ್ಗೆ ಎಲ್ಲ ನೀನು ಯಾಕೆ ಚಿಂತೆ ಮಾಡ್ತೀಯಾ? ನೋಡು, ನನಗೆ ನೀವಿಬ್ರು ಒಪ್ಕೊಂಡ್ರೆ ಸಾಕು. ಊರು ಮನೆಯವರೆಲ್ಲ ಒಪ್ಕೊಳ್ಳೋದೇನು ಬೇಡ. ನನ್ನ ಮಗಳು ಸುಖವಾಗಿರ್ಬೇಕು ನಿನ್ನ ಮಗನ ಜೊತೆ, ಅಷ್ಟೇ ನಾನು ಆಸೆ ಪಡೋದು. ಮಕ್ಕಳು ಚೆನ್ನಾಗಿದ್ರೆ ಬೇರೆಯವರೆಲ್ಲ ಆಡ್ಕೊಳ್ಳೋದೆಲ್ಲ ಯಾವ ಲೆಕ್ಕನೋ? ನಿಜ, ನಮ್ಮ ಮಕ್ಕಳು ನಮ್ಮ ಕಣ್ಣೆದ್ರಿಗೆ ಸುಖವಾಗಿದ್ರೆ ಅಷ್ಟೇ ಸಾಕು. ಇನ್ಯಾವ ಆಸ್ತಿನೇ ಆಗಲಿ, ಗೌರವನೇ ಆಗಲಿ, ಮರ್ಯಾದೆನೇ ಆಗಲಿ, ಇದ್ಯಾವುದು ನಮಗೆ ಬೇಡ ಅಂತ ತಾನೇ ಎಲ್ಲ ತಂದೆ ತಾಯಿನೂ ಯೋಚನೆ ಮಾಡೋದು. ನೋಡಿ, ನೀವು ಈ ಮದುವೆಗೆ ಒಪ್ಕೊಂಡ್ರೆ ನನ್ನ ಮಗಳು ಜೀವ ಕೂಡ ಉಳಿಯುತ್ತೆ. ಅವಳು ಸುಖವಾಗಿ ಕೂಡ ಇರ್ತಾಳೆ. ಆ ನಂಬಿಕೆ ನಮಗಿದೆ. ಅವಳು ನಿಮ್ಮ ಮಗನ ತುಂಬ ಅಂದರೆ ತುಂಬಾನೇ ಪ್ರೀತಿ ಮಾಡ್ತಿದ್ದಾಳೆ. ದಯವಿಟ್ಟು ಈ ಮದುವೆಗೆ ಒಪ್ಕೊಳ್ಳಿ. ಯಜಮಾನ್ರೆ, ನೀವು ಇಷ್ಟೊಂದು ಹೇಳ್ತಿದ್ದೀರಾ ಅಂದರೆ ನಾನು ಇನ್ನೇನು ಹೇಳೋದಕ್ಕಾಗತ್ತೆ? ನನ್ನ ಮಗನಿಗೂ ಈ ಮದುವೆ ಇಷ್ಟ ಇದ್ದರೆ ನನಗೇನೂ ಅಭ್ಯಂತರ ಇಲ್ಲ. ಇಲ್ಲಪ್ಪ, ನನಗೆ ಈ ಮದುವೆ ಆಗೋದಕ್ಕೆ ಯಾವುದೇ ಕಾರಣಕ್ಕೂ ಇಷ್ಟ ಇಲ್ಲ. ಯಾಕಪ್ಪ ಕೀರ್ತನ್, ನಿನಗೆ ಇಷ್ಟು ದಿನ ನಮ್ಮಿಂದ ಅವಮಾನ ಆಯಿತು ಅನ್ನೋ ಕಾರಣಕ್ಕೆ ಈ ಮದುವೆ ಬೇಡ ಅಂತ ಹೇಳ್ತಿದ್ಯಾ? ನೋಡಪ್ಪ, ಇಷ್ಟು ದಿನ ತಿಳಿದೇನೋ ನನ್ನ ಮಗಳಿಂದನೂ ನಮ್ಮಿಂದನೂ ಅವಮಾನ ಆಗಿದೆ. ಅದಕ್ಕೆ ನಾನು ಕ್ಷಮೆ ಕೇಳ್ತಿದ್ದೀನಿ. ನೋಡಪ್ಪ, ದಯವಿಟ್ಟು ನನ್ನ ಮಗಳು ಪ್ರೀತಿನ ಒಪ್ಕೊಂಡು ನನ್ನ ಮಗಳನ್ನ ಮದುವೆ ಆಗು. ಏನು ಕ್ಷಮೆ ಕೇಳ್ತೀರಾ? ಕ್ಷಮೆ ಕೇಳಿದ್ರೆ ನಾನು ಹುಟ್ಟಿ ಇಷ್ಟು ವರ್ಷದವರೆಗೂ ಆಗಿರೋ ಅವಮಾನ ಎಲ್ಲ ಹೊರಟು ಹೋಗುತ್ತಾ? ನೀವು ನಿಮ್ಮ ಮಗಳು ಎಷ್ಟೆಲ್ಲ ಅವಮಾನ ಮಾಡಿದ್ದೀರಾ ನನಗೆ, ನನ್ನ ತಂದೆಗೆ, ನನ್ನ ತಾಯಿಗೆ ಕಾಲ್ ಕಸದ್ಕಿಂತನೂ ಕೀಳಾಗಿ ನೋಡಿದಿರ. ಇದೆಲ್ಲ ಗೊತ್ತಿದ್ಮೇಲೂ ನಾನು ನಿಮ್ಮನೆ ಅಳಿಯ ಆಗ್ತೀನ? ನೋ ಚಾನ್ಸ್. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಕೀರ್ತನ್, ಅದೇನು ಅವರು
ನಮ್ಮ ಊರಿಗೆ ಜಮೀನ್ದಾರು. ಅಷ್ಟು ದೊಡ್ಡ ಮನುಷ್ಯನ ಹೀಗೆ ಬಾಯಿಗೆ ಬಂದಂಗ್ ಮಾತಾಡ್ತಿದ್ಯಲ್ಲ, ಸ್ವಲ್ಪ ಬಾಯಿ ಮುಚ್ಕೊಂಡು ನಿಂತ್ಕೋ. ನಾನು ನಿನ್ನಪ್ಪ ಮಾತಾಡ್ತಿದೀವಿ ತಾನೇ, ಮಧ್ಯದಲ್ಲಿ ಯಾಕೆ ಈ ತರ ವರ್ತನೆ ಮಾಡ್ತಿದ್ಯಾ? ನೋಡು, ಸ್ವಲ್ಪ ಹಿರಿಯರು ಕಿರಿಯರು ಅನ್ನೋದನ್ನ ಯೋಚನೆ ಮಾಡಿ ಮಾತಾಡ್ಬೇಕು. ನೋಡಮ್ಮ, ನೀನ್ ಏನೇ ಹೇಳಿದ್ರು ಅಷ್ಟೆ, ನಾನಿವತ್ತು ಹೀಗೆ ಮಾತಾಡೋದು. ನೋಡು, ಅವಳನ್ನ ಯಾವತ್ತೂ ನಾನು ನನ್ನ ಹೆಂಡತಿ ಅಂತ ಸ್ವೀಕರಿಸಲ್ಲ. ಅಷ್ಟಕ್ಕೂ ಅವಳು ನನ್ನ ಹತ್ರ ಪ್ರೀತಿ ಹೇಳ್ಕೊಂಡಾಗ ನಾನು ಹೇಳಿದ್ದೀನಿ ನನ್ನ ನಿರ್ಧಾರ ಏನು ಅಂತ. ಅದನ್ನ ಇವಾಗ ಮತ್ತೆ ಇನ್ನೊಂದ್ಸರಿ ಕೇಳೋ ಅವಶ್ಯಕತೆ ಇಲ್ಲ. ನನಗೆ ಈ ಮದ್ವೆ ಇಷ್ಟ ಇಲ್ಲ, ಇಷ್ಟ ಇಲ್ಲ, ಇಷ್ಟ ಇಲ್ಲ. ನೀವಿನ್ ದಯವಿಟ್ಟು ಹೊರಡ್ಬೋದು. ಅಲ್ಲಪ್ಪ, ಅದಾಗಲ್ಲಪ್ಪ ಕೀರ್ತನ್. ನನ್ನ ಮಗಳು ನಿನ್ನ ತುಂಬಾನೇ ಪ್ರೀತಿ ಮಾಡ್ತಿದ್ದಾಳೆ. ಅವಳ ಪ್ರೀತಿನ ಅರ್ಥ ಮಾಡ್ಕೊಂಡು ಈ ಮದ್ವೆಗೆ ಒಪ್ಗೆ. ನೋಡಿ ಯಜಮಾನ್ರೆ, ನಿಮ್ ಮಗಳು ಇಷ್ಟಪಟ್ರೆ ಸಾಕಾಗಲ್ಲ, ನಾನು ಅವಳನ್ನ ಇಷ್ಟಪಡ್ಬೇಕು. ಆದ್ರೆ ಅದ್ ಮಾತ್ರ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ನೋಡಿ, ದಯಮಾಡಿ ನೀವು ಇಲ್ಲಿಂದ ಹೊರಟೋಗಿ. ನಮ್ ನಿರ್ಧಾರನ ನಾವು ಹೇಳಿದೀವಿ. ಯಾವತ್ತಿಗೂ ನಿಮ್ಮನೆ ಕೆಲಸದವರೇ ಹೊರತು ನಿಮ್ಮನೆ ಯಜಮಾನ್ರಾಗಕ್ಕೆ ನಮ್ಗೆ ಯೋಗ್ಯತೆ ಇಲ್ಲ. ದಯವಿಟ್ಟು ತಾವಿನ್ ಹೊರಡ್ಬೋದು. ಮಗಳ ಪ್ರೀತಿನ ಗೆಲ್ಲಿಸ್ಬೇಕು ಅನ್ಕೊಂಡ್ ಬಂದಿರೋ ಗೋಪಾಲ್ ಸ್ವಾಮಿಗೆ ಕೀರ್ತನ್ ಉತ್ತರ ಕೇಳಿ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗಲ್ಲ. ಎಷ್ಟೇ ಹೇಳಿದ್ರು ಕೀರ್ತನ್ ಮಾತ್ರ ತನ್ನ ನಿರ್ಧಾರನ ಬದಲಾಯಿಸೋ ಹಾಗೆ ಕಾಣಿಲ್ಲ. ಹಾಗಾಗಿ ಬಂದ ದಾರಿಗೆ ಸುಂಕ ಇಲ್ಲ ಅಂತ ವಾಪಸ್ ಹೋಗ್ತಾರೆ. ನೋಡ್ ಮಗ್ಲೆ, ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನನ ಮಾಡಿದ್ವಿ. ಆದ್ರೆ ಅವನು ಈ ಮದ್ವೆಗೆ ಒಪ್ಕೊಳ್ತಾನೆ ಇಲ್ಲ. ನೋಡು, ನನ್ನ ಮಾತು ಕೇಳಮ್ಮ, ಆಗಿದ್ದಾಯ್ತು. ನೋಡು, ಅವನನ್ನ ಮರೆತು ನಾವು ತೋರಿಸೋ ಒಳ್ಳೆ ಹುಡುಗನ ಮದುವೆ ಆಗಿ ಜೀವನದಲ್ಲಿ ಸುಖವಾಗಿರಮ್ಮ. ನೀನು ಸುಖವಾಗಿದ್ರೆ ಅಷ್ಟೇ ಸಾಕಲ್ವಾ? ಏನು, ನೀವು ತೋರ್ಸೋ ಹುಡುಗನ ಮದುವೆ ಆಗ್ಬೇಕಾ? ಅಪ್ಪ, ಏನ್ ಮಾತಾಡ್ತಿದ್ದೀರಾ ನೀವು? ನನ್ಗೆ ಕೀರ್ತನ್ ಅಂದ್ರೆ ಪ್ರಾಣ, ಅದ್ ನಿಮ್ಗೂ ಗೊತ್ತು ತಾನೆ. ಹಾಗಿರುವಾಗ ನಾನು ಹೇಗ್ ನೀವು ತೋರ್ಸೋ ಹುಡುಗನ ಮದುವೆ ಆಗ್ಲಿ, ನೀವೇ ಹೇಳಿ. ಮಗಳೇ, ನನಗೂ ನಿನ್ನ ನೋವು ಅರ್ಥ ಆಗತ್ತೆ ಕಣಮ್ಮ. ಆದರೆ ಏನು ಮಾಡೋದು ಹೇಳು? ಅವನಿಗೆ ನಿನ್ನ ಮೇಲೆ ಪ್ರೀತಿನೇ ಇಲ್ಲ. ಪ್ರೀತಿನೇ ಇಲ್ಲದೆ ಇರುವಾಗ ಅವ್ರ ಜೊತೆ ಹೇಗೆ ತಾನೇ ಜೀವನ ಪೂರ್ತಿ ಇರೋದಕ್ಕಾಗತ್ತೆ? ನೋಡು, ನನ್ನ ಮಾತು ಕೇಳಮ್ಮ. ಅಪ್ಪ, ಪ್ಲೀಸ್ ಅಪ್ಪ, ಒಂದ್ಸಾರಿ ನಾನೇ ಹೋಗಿ ಕೀರ್ತನ್ ಹತ್ರ ಮಾತಾಡ್ತೀನಿ. ಪ್ಲೀಸ್ ಅಪ್ಪ, ಒಂದ್ಸಾರಿ. ಆಮೇಲೆ ಅವನು ಒಪ್ಕೊಂಡಿಲ್ಲ ಅಂದ್ರೆ ನೀನ್ ಹೇಳ್ದಾಗೆ ನಾನು ಬೇರೆ ಹುಡುಗನ್ನೇ ಮದುವೆ ಆಗ್ತೀನಿ. ಪ್ಲೀಸ್ ಅಪ್ಪ. ಸರಿ ಮಗಳೇ, ನೀನು ಇಷ್ಟೊಂದು ಕೇಳ್ಕೊತಾ ಇದೆಯಲ್ಲ, ಅದಕ್ಕೆ ಒಪ್ಕೊಳ್ತಾ ಇದ್ದೀನಿ. ಹೋಗಿ ಅವನ ಹತ್ರ ಒಪ್ಸೋಕಾದ್ರೆ ಒಪ್ಸು. ಇಲ್ಲಾಂದ್ರೆ ನಾವು ಹೇಳ್ದಾಗೆ ಯಾರನ್ನ ತೋರಿಸ್ತೀವೋ ಅವ್ರನ್ನ ಮದುವೆ ಆಗಿ ಸುಖವಾಗಿರ್ಬೇಕು, ಆಯ್ತಾ? ಸರಿ, ಇವಾಗ ಹೋಗಿ ಕೀರ್ತನ್ ಹತ್ರ ಮಾತಾಡ್ಕೊಂಡು ಬಾ. ಓಹೋ, ಬಂದ್ಯಾ? ದೊಡ್ಡ ಮನುಷ್ಯ. ನಿನ್ನೆ ರಾತ್ರಿ ಹೋದನೋ, ಇವತ್ ಬರ್ತಾ ಇದೆಯಲ್ಲೋ, ಎಲ್ಗೋ ಹೋಗಿದ್ದೆ? ಅದು ಆಂಟಿ, ಅವನು ನಿನ್ನೆ ಏನೋ ಬೇಜಾರು ಮಾಡ್ಕೊಂಡು ನಮ್ಮನೆಗೆ ಬಂದಿದ್ದ. ಹಾಗಾಗಿ ನಾನು ಟೈಮ್ ಆಗಿತ್ತಲ್ಲ, ಸರಿ ಇಲ್ಲೇ ಮಲ್ಕೋ ಅಂತ ಅಲ್ಲೇ ಮಲ್ಗೋಕ್ ಹೇಳಿದೆ. ಹೌದಮ್ಮ ದೀಪು, ನಿನ್ ಫ್ರೆಂಡಿಗೆ ನಾವ್ ಯಾರು ಏನಾದ್ರು ಹೇಳಿದ್ರೆ ತುಂಬಾನೇ ಬೇಜಾರಾಗುತ್ತೆ. ಆದ್ರೆ ಪಾಪ ಆ ಹುಡುಗಿ ಇವನ ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳಿ ಜೀವ ಕಳ್ಕೊಳ್ಳೋದಕ್ಕೆ ಹೋದ್ರುನು ಇವನಿಗೆ ಅವಳ ಬಗ್ಗೆ ಏನು ಅನ್ಸಲ್ಲ. ಬಾಯಿಗೆ ಬಂದಂಗ್ ಮಾತಾಡಿ ಅವ್ರ ಅಪ್ಪ ಅಮ್ಮಂಗೂ ಅವಮಾನ ಮಾಡಿ ಕಳ್ಸಿದಾನೆ ನಿನ್ನೆ. ಅಮ್ಮ, ಸಾಕ್ ಬಾಯಿ ಮುಚ್ಚಮ್ಮ. ಅವಳೇನ್ ತುಂಬಾ ಒಳ್ಳೆಯವಳ ಹಾಗೆ ಮಾತಾಡ್ತಿದ್ಯಲ್ಲ. ಅವಳ ದುರಹಂಕಾರ, ಅಹಂಕಾರ ಎಷ್ಟಿದೆ ಅಂತ ನಿನ್ಗೂ ಗೊತ್ತು ತಾನೆ. ಅಂತವಳನ್ನ ಮದ್ವೆ ಆದ್ರೆ ನಮಗ್ ಬೆಲೆ ಇರಲ್ಲ ಅಷ್ಟೇ. ನೋಡಮ್ಮ, ಈ ವಿಷಯದ ಬಗ್ಗೆ ಪದೇ ಪದೇ ಮಾತಾಡ್ಬೇಡ. ನೋಡು, ನನ್ಗೆ ಅವಳ ಮೇಲೆ ಯಾವ ಪ್ರೀತಿನೂ ಇಲ್ಲ, ಯಾವತ್ತೂ ಪ್ರೀತಿ ಹುಟ್ಟೋದು ಇಲ್ಲ. ಅಂತ ಹುಡ್ಗಿನ ನಮ್ಮಂತ ಹುಡುಗರು ಯಾವತ್ತೂ ಇಷ್ಟಪಡಲ್ಲ. ದುರಂಕಾರನೇ ಮೈಯಲ್ಲಿ ತುಂಬಿಕೊಂಡಿದ್ದಾಳೆ. ಅವಳು ಬದಲಾಗಿದ್ದಾಳೆ ಅಂತ ಹೇಳಿದ ಕೂಡ್ಲೇನೆ ನಾವು ನಂಬೇಕಾ? ಲೋ ಮಗ್ನೆ, ಯಾಕೋ ಹೀಗೆಲ್ಲ ಮಾತಾಡ್ತಿದ್ಯಾ? ಪಾಪ ಕಣೋ, ಆ ಹುಡುಗಿ ನಿಜವಾಗ್ಲೂ ಬದಲಾಗಿದ್ದಾಳೆ ಅನ್ಸುತ್ತೆ. ನಿನ್ನ ಮನ್ಸಾರೆ ಇಷ್ಟಪಡ್ತಿದ್ದಾಳೆ. ಇಲ್ಲ ಅಂದ್ರೆ ಅವಳ ಜೀವ ಕಳ್ಕೊಳ್ಳೋ ಮಟ್ಟಿಗೆಲ್ಲ ಹೋಗ್ತಾಳೇನೋ. ನನ್ ಮಾತ್ ಕೇಳೋ, ಹೇಗೋ ಅವಳು ಇಷ್ಟಪಟ್ಟಿದ್ದಾಳೆ. ಅದು ಅಲ್ದೇನೆ ಅವ್ರ ಅಪ್ಪ ಅಮ್ಮನು ತುಂಬಾನೇ ಇಷ್ಟಪಟ್ಟಿದ್ದಾರೆ. ನಿನ್ ಗುಣ ಮೆಚ್ಚಿದ್ದಾರೆ ಕಣೋ, ಒಪ್ಕೊಳ್ಳೋ. ಅಯ್ಯೋ ಅಮ್ಮ, ನೀನ್ ಸ್ವಲ್ಪ ಸುಮ್ನೆ ಇರ್ತೀಯಾ? ಅವಳು ಏನು ಅಂತ ಹುಟ್ಟದಾಗಿಂದ ನೋಡ್ತಾ ಇದ್ಯಾ. ಹಾಗಿದ್ದಾಗ ಯಾಕಮ್ಮ ಸುಮ್ನೆ ಅವಳ ಮಾತನ್ನೆಲ್ಲ ನಂಬ್ತೀಯಾ? ಏನು ಇವಾಗ ನನ್ಗೋಸ್ಕರ ಜೀವ ಕಳ್ಕೊಂಡಿದ್ದಾಳೆ ಅಂತ ಹೇಳ್ತಿರೋದೆಲ್ಲ ನಿಜ ಅನ್ಕೊಂಡಿದ್ಯಾ? ಅದನ್ನು ಅವ್ರ ಅಪ್ಪ ಅಮ್ಮನ ಎದುರಿಗೆ ಏನೋ ಒಂದ್ ನಾಟಕ ಮಾಡಿರ್ತಾಳೆ. ಅದನ್ನ ನಂಬ್ಕೊಂಡು ಪಾಪ ಅವರು ನನ್ನಂತವನಿಗೆ ಅವ್ರ ಮಗಳ ಜೊತೆ ಮದ್ವೆ ಮಾಡೋ ಮಾತು ಕೊಟ್ಟಿರ್ತಾರಷ್ಟೇ. ಇನ್ಯಾವ ತಂದೆ ತಾಯಿನೂ ನನ್ನಂತವನ್ ಜೊತೆಗೆ ಅವ್ರ ಮಕ್ಳು ಮದ್ವೆ ಮಾಡಲ್ಲ. ನೋಡಮ್ಮ, ಅವಳು ಬರೀ ನಾಟಕ ಆಡೋದು. ಅವಳನ್ ಮಾತ್ರ ನಂಬೇಡ. ನೋಡು, ನನ್ಗೆ ಈ ಮದ್ವೆ ಇಷ್ಟ ಇಲ್ಲ. ಈ ವಿಷಯದ ಬಗ್ಗೆ ಮತ್ತೆ ಮಾತಾಡ್ಬೇಡ. ಮಾತಾಡಿದ್ರೆ
ನಾನೇ ಈ ಮನೆ ಬಿಟ್ಟು ಹೋಗ್ಬೇಕಾಗುತ್ತೆ. ಸುರಕ್ಷಾ ತನ್ನ ಪ್ರೀತಿನ ಕೀರ್ತನ್ ಹತ್ರ ಒಪ್ಸೋದಕ್ಕೆ ಇನ್ನೊಂದು ಪ್ರಯತ್ನ ಮಾಡ್ತೀನಿ ಅಂತ ಕೀರ್ತನ್ ಹತ್ರ ಬರ್ತಾಳೆ. ಆದ್ರೆ ಅವನ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡು ಸುರಕ್ಷನಿಗೆ ತುಂಬಾನೇ ಬೇಜಾರಾಗುತ್ತೆ. ಎಷ್ಟೇ ಆದ್ರೂ ಅವನ ನಿರ್ಧಾರನ ಬದಲಾಯಿಸೋದಕ್ಕೆ ಕೀರ್ತನ್ ರೆಡಿನೇ ಇಲ್ಲ. ಹೀಗಿರುವಾಗ ಮುಂದೆ ಏನಾಗುತ್ತೆ ಸ್ಟೋರಿ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು. ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು. ಸರಿ, ಹಾಗಾದರೆ ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.